ಮಹಾರಾಷ್ಟ್ರ ಸೇರಿದಂತೆ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರ ಮಳೆಯಾಗ್ತಿರುವ ಹಿನ್ನೆಲೆ ನಾರಾಯಣಪುರ ಬಸವಸಾಗರ ಜಲಾಶಯಕ್ಕೆ ಒಳ ಹರಿವು ಹೆಚ್ಚಾಗಿದೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ನಾರಾಯಣಪುರ ಬಳಿಯ ಬಸವಸಾಗರ ಡ್ಯಾಂನಿಂದ ಕೃಷ್ಣಾ ನದಿಗೆ ಅಪಾರ ಪ್ರಮಾಣದಲ್ಲಿ ನೀರು ಬಿಡುಗಡೆ ಮಾಡಲಾಗಿದೆ. ಕೃಷ್ಣಾ ನದಿಗೆ 75,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಿದ್ದು, ಡ್ಯಾಂನ 25 ಕ್ರಸ್ಟ್ ಗೇಟ್ಗಳನ್ನು ಓಪನ್ ಮಾಡಿ ನೀರು ಬಿಡುಗಡೆ ಮಾಡಲಾಗಿದೆ. ನದಿಗೆ ಹೆಚ್ಚಿನ ನೀರು ಬಿಡುಗಡೆ ಹಿನ್ನೆಲೆ ನದಿ ಪಾತ್ರದ ಜನರಲ್ಲಿ ಆತಂಕ ಹೆಚ್ಚಾಗಿದೆ. ಸದ್ಯ ಡ್ಯಾಂಗೆ 25,000 ಕ್ಯೂಸೆಕ್ ನಷ್ಟು ಒಳಹರಿವಿದೆ. ಒಳಹರಿವಿನಷ್ಟೇ ನೀರನ್ನ ನದಿಗೆ ಬಿಡಲಾಗಿದ್ದು 33.33 ಟಿಎಂಸಿ ಸಾಮರ್ಥ್ಯವಿರುವ ಡ್ಯಾಂನಲ್ಲಿ ಸದ್ಯ 25.77 ಟಿಎಂಸಿ ನೀರು ಸಂಗ್ರಹವಾಗಿದೆ. ಮಲೆನಾಡಿನಲ್ಲಿ ಮಳೆ ನಿಂತರೂ ಅವಾಂತರಗಳು ಮಾತ್ರ ನಿಲ್ತಿಲ್ಲ. ಗುಡ್ಡಗಳು ಮೇಲಿಂದ ಮೇಲೆ ಕುಸಿಯುತ್ತಲೇ ಇದ್ದು ಮಲೆನಾಡಿನ ಜನತೆ ಆತಂಕದಲ್ಲೇ ದಿನ ದೂಡುವಂತಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ಕೊಪ್ಪ ತಾಲೂಕಿನಲ್ಲಿ ಘಟನೆ ನಡೆದಿದ್ದು, ರಾಷ್ಟ್ರೀಯ ಹೆದ್ದಾರಿ 169ರಲ್ಲೂ ಗುಡ್ಡ ಮೇಲಿಂದ ಮೇಲೆ ಕುಸಿಯುತ್ತಲೇ ಇದೆ. ಈ ಹಿನ್ನೆಲೆ ಜಿಲ್ಲಾಡಳಿತ ಸಂಚಾರ ಬಂದ್ ಮಾಡಿದ್ದು, ಶೃಂಗೇರಿ ಕೊಪ್ಪ ಮಾರ್ಗದ ರಾಜ್ಯ ಹೆದ್ದಾರಿಯಲ್ಲೂ ಗುಡ್ಡ ಕುಸಿದಿದೆ. ಗುಡ್ಡದ ಪಕ್ಕದ ಮನೆಗಳಲ್ಲಿರುವ ನಿವಾಸಿಗಳಿಗೆ ಆತಂಕ ದುಪ್ಪಟ್ಟಾಗಿದೆ. ಎಲ್ಲಿ ಮನೆ ಮೇಲೆ ಗುಡ್ಡ ಜರಿಯುತ್ತೋ ಅನ್ನೋ ಆತಂಕ ಹೆಚ್ಚಾಗಿದ್ದು, ಕೆಲವೆಡೆ ಅಧಿಕಾರಿಗಳೇ ಗುಡ್ಡಕ್ಕೆ ಟಾರ್ಪಲ್ ಅಳವಡಿಸಿದ್ದಾರೆ. ಪಶ್ಚಿಮ ಘಟ್ಟದಲ್ಲಿ ಮಳೆರಾಯನ ಅಬ್ಬರ ಹಿನ್ನೆಲೆ ಅಂಬೋಲಿ ಫಾಲ್ಸ್ ಹಾಲ್ ಕೊರಿಯಂತೆ ಧುಮುಕ್ತಿದೆ. ಮಹಾರಾಷ್ಟ್ರದ ಕೊಲ್ಹಾಪುರ ಜಿಲ್ಲೆಯಲ್ಲಿ ಇರೋ ಅಂಬೋಲಿ ಫಾಲ್ಸ್ ಸೌಂದರ್ಯ ಇಮ್ಮಡಿಗೊಂಡಿದ್ದು ನೋಡುಗರ ಮನಸೋರೆಗೊಳ್ತಿದೆ. ಮುಖ್ಯ ರಸ್ತೆಯ ಪಕ್ಕದಲ್ಲಿಯೇ ಅಂಬೋಲಿ ಫಾಲ್ಸ್ ತನ್ನ ವೈಭವದ ಸಿರಿ ತೋರಿಸುತ್ತಿದ್ದು, ಫಾಲ್ಸ್ ನೋಡಲು ಅಭಿಮಾನಿಗಳ ದಂಡೆ ಹರಿದು ಬರ್ತಿದೆ. ಕೊಡಗಿನಲ್ಲಿ ಮಳೆ ಅವಾಂತರ ಮುಂದುವರೆದಿದೆ. ಮಡಿಕೇರಿ ತಾಲೂಕಿನ ಚೆರಿಯಾಪರಂಬುವಿನಲ್ಲಿ ಪ್ರವಾಹ ಭೀತಿ ಎದುರಾಗಿದೆ. ಚೆರಿಯಾಪರಂಬು ಕಲ್ಲುಮೊಟ್ಟೆ ಅಜ್ಜುಮೊಟ್ಟೆ ಸಂಪರ್ಕ ಕಡಿತಗೊಂಡಿದೆ. ಕಲ್ಲುಮೊಟ್ಟೆ ಅಜ್ಜುಮೊಟ್ಟೆಗಳ ಜನರಿಗೆ ಜಲ ದಿಗ್ಬಂಧನ ಹಾಕಿದಂತಾಗಿದೆ. ಮಳೆ ಇಲ್ಲದಿದ್ರೂ ಇನ್ನೂ 2 ದಿನಗಳ ಕಾಲ ಇದೇ ಸ್ಥಿತಿ ಮುಂದುವರಿಯುವ ಸಾಧ್ಯತೆ ಇದೆ. ನಾಪೊಕ್ಲು ಮಡಿಕೇರಿಗೆ ತಲುಪಲು ಸುತ್ತಿ ಬಳಸಿ ಓಡಾಡಬೇಕು. ಮಳೆ ಮುಂದುವರೆದರೆ ಮತ್ತೆ ಸಂಕಷ್ಟ ಸಾಧ್ಯತೆ ಇದೆ. ಮಳೆ ತೀವ್ರಗೊಂಡಲ್ಲಿ ಮನೆಗಳು ಜಲಾವೃತವಾಗುವ ಆತಂಕ ಅಂತ ಅಲ್ಲಿನ ಜನರು ಅಳಲು ತೋಡಿಕೊಳ್ತಿದ್ದಾರೆ. ಇತ್ತ ಕಾವೇರಿ ಕೂಡ ಅಪಾಯದ ಮಟ್ಟ ಮೀರಿ ಹರಿತಿದ್ದು, ತಗ್ಗು ಪ್ರದೇಶದ ಹೊಲಗದ್ದೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.